ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಪ್ರವಾಹದ ಬಳಿಕ ಶಾಂತವಾಗಿದೆ ನೇಪಾಳ. ಭೀಕರತೆಯನ್ನ ಬಿಚ್ಚಿಡ್ತಾ ಇದೆ ಡ್ರೋನ್ ದೃಶ್ಯ. ಅವಶೇಷಗಳ ಅಡಿ ಮುಚ್ಚಿ ಹೋಗಿವೆ ಮನೆಗಳು. ಕುರುಹೆ ಇಲ್ಲದಂತಾಗಿದೆ ಹಲವು ಮನೆಗಳು. ನೋವಾಕೋಟ್ ಜಿಲ್ಲೆಯ ದೇವಿಘಾಟ್ ದೃಶ್ಯ ಇದೀಗ ಡ್ರೋನ್ನಲ್ಲಿ ಸೆರೆಯಾಗಿದೆ. ಒಂದ್ ಕಡೆ ಪ್ರವಾಹ ಬಂದಿದೆ, ಪ್ರವಾಹದಿಂದ ಆದ ಬಳಿಕ ಶಾಂತವಾಗಿದೆ ನೇಪಾಳ. ಭೀಕರತೆಯನ್ನ ಬಿಚ್ಚಿಡ್ತಾ ಇದೆ ಡ್ರೋನ್ ದೃಶ್ಯ. ಯಾವ ರೀತಿ ಈ ಪ್ರವಾಹ ಉಂಟಾಗಿ ಮನೆಗಳು ಕೊಚ್ಚಿ ಹೋಗಿವೆ, ಗಾಡಿಗಳು ಕೊಚ್ಚಿ ಹೋಗಿವೆ, ಬಹಳಷ್ಟು ಜನರು ಕೂಡ ಕೊಚ್ಚಿ ಹೋಗಿದ್ದಾರೆ. ಅವಶೇಷಗಳ ಅಡಿ ಅನೇಕ ಮನೆಗಳು ಕೂಡ ಮುಚ್ಚಿ ಹೋಗಿವೆ. ಕುರುಹೆ ಇಲ್ಲದಂತೆ ಹಲವು ಮನೆಗಳಿವೆ. ನೋವಾಕೋಟ್ ಜಿಲ್ಲೆಯ ದೇವಿಘಾಟ್ ದೃಶ್ಯ ಈಗ ಸದ್ಯಕ್ಕೆ ಡ್ರೋನ್ನಲ್ಲಿ ಸೆರೆಯಾಗಿರೋದು. ಮೇಘಸ್ಫೋಟದಿಂದ ಆದಂತಹ ಪ್ರವಾಹ ಇದು. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಪ್ರವಾಹ ಆದ ಬಳಿಕ ಶಾಂತವಾಗಿದೆ ನೇಪಾಳ. ಬಟ್ ಬಹಳಷ್ಟು ಭೀಕರತೆ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಅಲ್ಲಿರುವಂತಹ ಮನೆಗಳು ನೆಲಸಮ ಆಗಿವೆ. ಅವಶೇಷಗಳ ಅಡಿ ಹಲವು ಮನೆಗಳು ಕೂಡ ಮುಚ್ಚಿ ಹೋಗಿವೆ. ಇನ್ನು ಈ ಪ್ರವಾಹದ ತೀವ್ರತೆಗೆ ಯಾರ್ಯಾರು ಎಲ್ಲಿಗೆ ಕೊಚ್ಚಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಲವಾರು ಯುವಕರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಬಹಳಷ್ಟು ಅವರ ಮನೆಗಳಿವೆ, ಗಾಡಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರೋದು. ಸದ್ಯಕ್ಕೆ ಇದೀಗ ಡ್ರೋನ್ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಯಾವ ರೀತಿ ಇದೀಗ ಪ್ರವಾಹದ ಸ್ಥಿತಿ ಇಲ್ಲ, ಬಟ್ ಶಾಂತವಾಗಿದ್ರೂ ಕೂಡ ಆ ಒಂದು ಪ್ರವಾಹದ ಭೀಕರತೆಗೆ ಅದರ ತಳದಲ್ಲಿ ಅನೇಕ ಮನೆಗಳ ಅವಶೇಷಗಳು ಮುಚ್ಚಿ ಹೋಗಿರೋದು. ಇನ್ನು ಹಲವಾರು ಜನರು ಕೂಡ ಅದರಲ್ಲಿ ಸಾವನ್ನಪ್ಪಿರೋದು. ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಯಾರಾದರೂ ಎಲ್ಲಾದರೂ ಸಿಲುಕಿದ್ರೆ ಅವರನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ನೇಪಾಳ ಸರ್ಕಾರ ಮಾಡ್ತಾ ಇದೆ. ನೇಪಾಳ ಟೂರಿಸಂ ಬೋರ್ಡ್ ಕೂಡ ಮೀಸಾದಂತಹ ಪ್ರವಾಸಿಗರನ್ನು ಕೂಡ ಹುಡುಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಕರ್ನಾಟಕದಿಂದಲೂ ಕೂಡ ಸಿಲುಕಿರುವಂತಹ ವ್ಯಕ್ತಿಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಭಯಹಸ್ತವನ್ನು ನೀಡಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ಗಳನ್ನು ಕೂಡ ತೆಗೆದುಕೊಂಡು ಯಾರಾದರೂ ಹೋಗಿದ್ರೆ ಕಾಲ್ ಮಾಡಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಅಲ್ಲಿ ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಇದೀಗ ಡ್ರೋನ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಅವಶೇಷಗಳ ಅಡಿ ಅನೇಕ ಮನೆಗಳು ಮುಚ್ಚಿ ಹೋಗಿರೋದು. ಕಾರ್ಯಾಚರಣೆ ಕೂಡ ಹೆಲಿಕಾಪ್ಟರ್ ಮೂಲಕ ನಡೀತಾ ಇದೆ. ನೋವಾಕೋಟ್ ಜಿಲ್ಲೆಯ ದೇವಿಘಾಟ್ ದೃಶ್ಯ ಇದೆ. आदिम हामी यिनीहरूलाई ढुक्क भयो होला